ಹಾಯ್ ಹೆಲೋ ಎವ್ರಿವಾನ್. ಬಿಸಿ ಬಿಸಿ ಬೇಸಿಗೆಗೆ ತಂಪಾದ ಕಲ್ಲಂಗಡಿ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ವಾಟರ್ಮೆಲನ್ ಜ್ಯೂಸ್ ರಿಫ್ರೆಶಿಂಗ್ ಹಾಗೆಯೇ ಡಿಫ್ರೆಂಟಾಗಿ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ಪ್ಲೀಸ್ ಪ್ರೀತಗೌಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಕಲ್ಲಂಗಡಿ ಜ್ಯೂಸ್ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿ ಮಿಕ್ಸರ್ ಜಾರ್ಗೆ ಹಾಕ್ತಾಯಿದ್ದೀನಿ. ಅದರಲ್ಲಿ ಬೀಜ ನಾನು ತೆಗ್ದಿಲ್ಲ, ಬೀಜ ತುಂಬಾ ಒಳ್ಳೆಯದು, ಸೊ ಅದಕ್ಕೋಸ್ಕರ ನಾನು ಬೀಜ ಏನು ತೆಗಿತಾ ಇಲ್ಲ. ಟೋಟಲ್ 3 ಗ್ಲಾಸಷ್ಟು ಜ್ಯೂಸ್ ಆಗುತ್ತೆ. ನೆಕ್ಸ್ಟ್ ಅದಕ್ಕೆ ಪುದೀನ ಎಲೆ ಒಂದು 5 ರಿಂದ 6 ಪುದೀನ ಎಲೆ ತೊಗೊಂಡಿದ್ದೀನಿ. ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ, ಹಾಗೆ ರಿಫ್ರೆಶಿಂಗ್ ಆಗಿರುತ್ತೆ ನೀವು ಪುದೀನ ಎಲೆ ಆ್ಯಡ್ ಮಾಡೋದ್ರಿಂದ. ಹಾಗೆಯೇ ಒಂದು ನಿಂಬೆಹಣ್ಣಿನ ರಸ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ. ಒಂದು ಟಿಪ್ಪನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ, ನಾನಿಲ್ಲಿ 5 ರಿಂದ 6 ಪುದೀನ ಎಲೆಗಳನ್ನು ಹಾಕ್ತಾ ಇದ್ದೀನಿ. ಜಾಸ್ತಿ ಹಾಕಿದರೆ ಜ್ಯೂಸ್ದು ಕಲರ್ ಚೇಂಜ್ ಆಗಿಬಿಡುತ್ತೆ, ಹಾಗೆ ಪುದೀನ ಫ್ಲೇವರ್ ಕೂಡ ಡಾಮಿನೇಟ್ ಆಗಿಬಿಡುತ್ತೆ. ನಾನು ಸಕ್ಕರೆ ಹಾಕ್ತಾ ಇಲ್ಲ, ಆಪ್ಷನಲ್ಲಿ ನಿಮಗೆ ಬೇಕಿದ್ರೆ ಹಾಕ್ಕೋಬಹುದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಈ ಜ್ಯೂಸ್ಗೆ ಬೇಕಾದಷ್ಟು 4 ರಿಂದ 5 ಐಸ್ ಕ್ಯೂಬ್ಸ್ನ ಸೇರಿಸ್ತಾ ಇದ್ದೀನಿ. ಎಲ್ಲವನ್ನು ಸೇರಿಸ್ಕೊಂಡು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು, ಫೈನ್ ಪೇಸ್ಟ್ ಆಗಿ. ನೀರು ಹಾಕೋ ಅವಶ್ಯಕತೆ ಇಲ್ಲ. ಈಗ ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕು. ಸೂಪರ್ ಆಗಿರುತ್ತೆ ಟೇಸ್ಟ್. ಆ ಪುದೀನ ಫ್ಲೇವರ್, ನಿಂಬೆಹಣ್ಣಿನ ಫ್ಲೇವರ್ ಹಾಕಿ ನಾವು ಗ್ರೈಂಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈಗ ಟೇಸ್ಟಿ ಆಗಿರೋ ರಿಫ್ರೆಶಿಂಗ್ ಆಗಿರೋ ವಾಟರ್ಮೆಲನ್ ಜ್ಯೂಸ್ ರೆಡಿ ಆಗಿದೆ. ಇದಕ್ಕೆ ನೀವು ಮೇಲೆ ವಾಟರ್ಮೆಲನ್ ಪೀಸಸ್ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೋಬಹುದು, ಚೆನ್ನಾಗಿರುತ್ತೆ. ಯಾಕಂದರೆ ನಮಗೆ ಕುಡಿಬೇಕಾದ್ರೆ ಮಧ್ಯ ಪೀಸಸ್ ಸಿಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ರಿಫ್ರೆಶಿಂಗ್ ಆಗಿರುತ್ತೆ. ವಾಟರ್ಮೆಲನ್ ಜ್ಯೂಸ್ ರೆಡಿ ಆಗಿದೆ. ಈ ಜ್ಯೂಸ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಒಂದ್ಸಲ ಟ್ರೈ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ರೆಸಿಪಿ ಒಂದಿಗೆ ಭೇಟಿ ಆಗ್ತೀನಿ. ಅಂಟಿಲ್ ಬಾಯ್, ಟೇಕ್ ಕೇರ್.